ನನಗೆ. ಸ್ವಲ್ಪ ದಿವಸ ಅದನ್ನೇ ಎತ್ಬಿಡ್ತೀವಿ, ಅದರಿಂದ ಮಾಡ್ತೀನಿ, ಒಂದೆರಡು ವೀಡಿಯೋ ಮಾಡ್ತೀನಿ ಲಾಸ್ಟ್ ಅಲ್ಲೂ ಕೂಡ. ತಲೆನೋವಲ್ಲಿ ನೆಕ್ಸ್ಟ್ ಏನು ಮಾಡೋದು, ಅಕ್ಕಿಗಳು ನಿಕ್ಕೋದ ಬೇಡ, ಯೂಟ್ಯೂಬ್ನೇನು ಮಾಡೋದು ಎಲ್ಲ. ಎಲ್ಲ ಗೈಸ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಾನು ನಿಮ್ಮ ಪ್ರೀತಿಯಾದ ನಡಿಗ ಪ್ರಿನ್ಸ್. ಸೊ ಲಾಸ್ಟ್ ವಿಡಿಯೋಗೆ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂದೈತೆ, ಖುಷಿ ಆಯಿತು. ಸೊ ಇವತ್ತು ಈವ್ನಿಂಗ್, ಸಂಡೇ ಈವ್ನಿಂಗ್ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಕೊಂಡು ಕೂತಿದ್ದೀನಿ. ಅಂದರೆ ಸಂಡೇ ಒಂದು ದಿವಸ ನಾನು ಆಚೆ ಇರಲಿ ಅಂದ್ಬಿಟ್ಟು. ಸೊ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಗುರು ಅಕ್ಕಿಗಳ ಜೊತೆ ಜಾಸ್ತಿ. ಯಾಕಂದರೆ ಸ್ವಲ್ಪ ದಿವಸನೇ ಅಷ್ಟೇ ಈ ದಾವಡಿ ಇರುತ್ತೆ ನಮ್ಮದು. ಅಂದರೆ ಎತ್ಬಿಡ್ತೀನಿ ಇಲ್ಲಿಂದನು. ಸೊ ಬೇರೆ ಕಡೆ ಮಾಡ್ತಿದ್ರೆ ಏನು ಅಂತಂದರೆ ನಂದೇ ನಾ ಫಿಕ್ಸ್ ಆಗಿಲ್ಲ ಗೈಸ್. ಹಳೆ ದಾವಡಿ, ಇನ್ನೊಂದು ದಾವಡಿ ಇತ್ತಲ್ಲ ಹೊಸ ದಾವಡಿ, ಸೊ ಅದು ಕೂಡ ತೆಗಿಯೋ ಪ್ಲ್ಯಾನಿಂಗಲ್ಲಿದ್ದಾರೆ. ಸೊ ಯಾಕೋ ಒಂಥರ ಬ್ಯಾಡ್ ಟೈಮ್ ಥರ ಹೋಗ್ತಾಯಿದೆ. ಸೊ ಬೇರೆ ಕಡೆ ರೂಮ್ ಹುಡುಕ್ತಾ ಇದ್ದೀನಿ, ರೂಮಿನ ಅಡ್ಜಸ್ಟ್ ಆಗಿಲ್ಲ ನನಗೆ ಯಾವುದೂ. ಸೊ ಈ ಮಂತ್ ಒಳಗಡೆ ನಾನು ಖಾಲಿ ಮಾಡಿ ಬೇರೆ ಕಡೆ ರೂಮಲ್ಲಿ ಇಡಬೇಕು. ಬಟ್ ಯಾವುದೇ ರೂಮು ಏನೂ ಸಿಕ್ಕಿಲ್ಲ ನನಗೆ, ಯಾವುದು ಟೆರೆಸ್ಗಳು ಸಿಕ್ಕಿಲ್ಲ. ಸೊ ಒಂಥರ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿಬಿಟ್ಟೆ ನನಗೊಳ್ಳಿ. ಈ ಕಡೆ ಚಾನಲ್ಲು ಫುಲ್ ಡೌನಲ್ಲಿ ನಡೀತೈತೆ, ಮತ್ತು ಅಕ್ಕಿಗಳ್ನೂ ಎತ್ತೋ ಟೈಮ್ ಬರ್ತೈತೆ, ಅಕ್ಕಿಗಳ್ನೂ ಎತ್ತಬೇಕು. ಬೇರೆ ಕಡೆ ಇದು ಸಿಗ್ತಾಯಿಲ್ಲ ಪ್ಲೇಸು ಎಲ್ಲೂ. ಎವ್ರಿ ಒಂಥರ ಫುಲ್ಲು ಬ್ಯಾಡ್ ಟೈಮ್ ನಡೀತೈತೆ ನಂದಂತೂ. ತಲೆ ಕೆಟ್ಟೋಗ್ಬಿಡೈತೆ, ಏನು ಮಾಡೋದು, ಅಕ್ಕಿ ಸಾಕೋದು ಬಿಟ್ಟರೆ ಹೆಂಗೆ ಗತಿ, ಯೂಟ್ಯೂಬ್ ಏನು ನಡೆಸೋದು, ಹಿಂದೆ ಏನು ಮಾಡೋದು, ಏನೇನೋ ತಲೆಯಲ್ಲಿ ಓಡ್ತೈತೆ. ಎಲ್ಲದಕ್ಕೆ ಏನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಅದು ಆದಷ್ಟು ಬೇಗ ಏನೋ ಒಂದು ದಾರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಂತ್ ಇನ್ನೂ 25th ಅಂತ ಟೈಮ್ ಐತೆ. ಸೊ ಅಷ್ಟೊತ್ತಲ್ಲಿ ಏನೋ ಒಂದು ಫಿಕ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಯ್ಯ ಯಾಕೆ ಎರಡನ್ನೂ ಆಚೆ ಬಿಡಬಾರ್ದು ಗಂಡು ಹೆಣ್ಣು ಅಂದರೆ ಈ ರೀಸನ್ಗೋಸ್ಕರ. ಚಿಕ್ಕದಲ್ಲಿ ಮಾಂಸ ಇಲ್ಲ, ಇನ್ನು ಮೈಯೇ ಬೆಳೆದಿಲ್ಲ, ಜೊತೆಗೆ ಲಾಗಕ್ಕೆ ನೋಡ್ತಾ ಇದ್ದಾವೆ ಅಕ್ಕಿಗಳು. ಎಲ್ಲ ಬಿಟ್ಬಿಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡ್ಲಿ ಅಂತ. ಸ್ನಾನ ಮಾಡ್ಕೊತಾ ಇದ್ದಾವೆ ಸ್ವಲ್ಪ ಅಕ್ಕಿಗಳು ಮಣ್ಣೆ ಆಯ್ತಾ ಇದ್ದಾವೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ಬ್ರೋ ಅಕ್ಕಿ ದುಡ್ಡು ಮೇಲೆ ಕೊಟ್ರು ಇದಾಗ್ತಾಯಿಲ್ಲ, ದಪ್ಪ ಆಗ್ತಾಯಿಲ್ಲ ಅಂದ್ಬಿಟ್ಟು. ಗೈಸ್, ಅಕ್ಕಿ ಹೊಟ್ಟೆಯಲ್ಲಿ ವಾಮ್ಸ್ ಇದ್ದರೆ, ಡಿವಾಮ್ ಮಾಡಿದ್ದೀರಾ ನೀವು, ಬಿಟ್ಕೊಂಡಿದ್ರೆ ಅಕ್ಕಿ ಸಣ್ಣನೇ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಡಿವಾಮ್ ಮಾಡೋ ವೀಡಿಯೋ ತರ್ತೀನಿ ಅಂತ. ಸೊ ಆದಷ್ಟು ಬೇಗ ತರ್ತೀನಿ ಡಿವಾಮ್ ಮಾಡೋ ವೀಡಿಯೋ. ಸೊ ಅದು ತುಂಬ ಇಂಪಾರ್ಟೆಂಟು. ನನಗೆ ಇನ್ನೂ ಅದು ಮೆಡಿಸನ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ. ಅವನ ಹೆಣ್ಣುಗಳು ಯಾವುದು ಬಿಡಬಾರ್ದು ಇವರು ಆಚೆಗೆ. ಹಿಡ್ದಾಕಿ ಸಾಕಾಗೋಯ್ತು. ಓಕೆ, ಯಾವುದು ಹೆಣ್ಣು ಆಚೆಗೆ ಬಿಡಬಾರ್ದು. ಅಲ್ಲೋಡ್ರಿ ಗಂಡು ಒಂದೇ ಸ್ನಾನ ಮಾಡ್ತೈತೆ, ಏನೂ ಇಲ್ಲ. ಅದನ್ನು ನಾನು ಈವ್ನಿಂಗ್ ರೋಟೀನ್ ತೋರ್ಸೋಕ್ಕೋಸ್ಕರನೇ ಫೋನ್ ಹಾಕಿದೆ ಅಂತೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ಒಂಥರ ನೆಮ್ಮದಿ ಅಂದ್ಕೊಳ್ಳಿ. ಬೆಳಗ್ಗೆಯಿಂದ ತಲೆಗೆಟ್ಟೋಗಿತ್ತು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದು ಅಕ್ಕಿ ಬಿಟ್ಕೊಂಡು ನೆಮ್ಮದಿಯಾಗಿ ಕೂತಿದ್ದೀನಿ ಇವಾಗ. ಸೊ ಯಾರೆಲ್ಲ ನನ್ನ ಥರನೇ ಟೈಮ್ ಸ್ಪೆಂಡ್ ಮಾಡ್ತೀರಾ ಕಮೆಂಟ್ ಹಾಕಿ ನೋಡೋಣ. ಆದಷ್ಟು ಬೇಗ ಯಾವುದೋ ಒಂದು ರೂಮ್ ಸಿಕ್ಕಿದೆ, ನಾನು ನಿಮಗೆ ಹೇಳ್ತೀನಿ ಏನಾಯಿತು, ರೂಮ್ ಅಡ್ಜಸ್ಟ್ ಆಯಿತೋ ಇಲ್ವೋ, ಏನು ಸಮಾಚಾರ ಅಂದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವತ್ತೆಲ್ಲ ಹಿಂಗೆ ಮೇಯ್ತಾ ಇರಲಿ. ಸ್ವಲ್ಪ ಮೇವು ಹಾಕಿ ಕೂಡ ಬಿಟ್ಬಿಡೋಣ, ಏನಿಲ್ಲ. ಜಸ್ಟ್ ಈವ್ನಿಂಗ್ ರೂಟೀನ್ ನೋಡ್ಕೊಳ್ಳೋಣ ಅಷ್ಟೇ ಸುಮ್ಮನೆ. ಅಯ್ಯಪ್ಪ, ಲೈವ್ಗೆ ಹೋಗೋಣ ಅಂದ್ಕೊಂಡಿದ್ದೆ ಗುರು, ಎಷ್ಟೊಂದು ದಿವಸ ಆಯಿತು. ಟ್ರೈ ಮಾಡೋಣ ಲೈವು. ಎಷ್ಟು ಜನ ಆ್ಯಕ್ಟಿವ್ ಯೂಸರ್ಸ್ ಇದ್ದಾರೆ ಇನ್ನೂ ಇಲ್ಲ ಅಂತ ಗೊತ್ತಾಗುತ್ತೆ. ನೋಡಿ, ಬ್ಯಾಡ್ ಟೈಮ್ ಅಂದರೆ ಹೆಂಗೆ ಬರ್ತೈತೆ ಅಂದರೆ ನನಗೆ ಕೈಯಲ್ಲಿ ಕಾಸಿಲ್ದಾಗ ಮೇವುಗಳು ಖಾಲಿ. ಅಯ್ಯಪ್ಪ, ಏನು ಕೇಳ್ತೀರಾ ಒಂದು ಟೈಮೇ ಸರಿ ಇಲ್ಲ ಗುರು. ಯಾರೋ ಏನೋ ಮಠ ಮಂತ್ರ ಮಾಡಿಸ್ದಂಗೆ ಅವ್ರು ನನಗೆ. ಸಿಂಗ್ಲಿ ಎಲ್ಲ ಆರಾಮಾಗಿ ಅಕ್ಕಿಗಳು, ಒಂದು ಅಕ್ಕಿ ಮಿಸ್ಸಿಂಗೆ ಇಲ್ಲಾಗ ಸೌಂಡ್ ಬರ್ತೈತಿರಿ. ಆಹಾ ಕಣ್ಣು ಕಾಣಿಸಲ್ಲ ಅದಿದು, ಇಲ್ಲಿ ಬಂದು ಗುಮಾಯಿಸ್ಕೊಂಡು ಕೂತೈತೆ ಅಲ್ಲೋಡ್ರಿ. ಕಣ್ಣು ಕಾಣಿಸಲ್ಲ ಹಾಕಿದು. ಓ ಸಾಕು. ಅಕ್ಕಿಗಳಿಗೆ ಆಚೆನೇ ಹಾಕ್ಬಿಡ್ತೀನಿ ಮೇವು. ಬೆಳಗ್ಗೆನೇ ಹಾಕಿದ್ದೆ ನಾನು, ಸ್ವಲ್ಪ ಆಚೆ ಹಾಕ್ಬಿಟ್ಟು ಬಿಟ್ಬಿಡೋಣ ಅಂದ್ಬಿಟ್ಟು ಅಷ್ಟೇ. ಇನ್ನು ಆ ದಾವಡಿಗೆ ಬೇರೆ ಹೋಗ್ಬೇಕು, ಅಲ್ಲೂ ಕೂಡ ಅಕ್ಕಿಗಳು ಮೇವು ಹಾಕ್ಬೇಕು. ಅಲ್ಲೂ ಅಕ್ಕಿಗಳೈತೆ ಹತ್ತತ್ರ, ಇನ್ನೂ ಅಲ್ಲಿ 30-40 ಅಕ್ಕಿಗಳಿರಬೇಕು. ಒಂದು ಸ್ವಲ್ಪ ಅಕ್ಕಿಗಳು ಹೋಗಿದ್ದಾವೆ, 40 ಅಕ್ಕಿ ಇಲ್ಲ, ಒಂದು 35-30 ಅಕ್ಕಿಗಳಿದ್ದಾವೆ ಆಲ್ಮೋಸ್ಟ್. ಅಲ್ಲೂ ಹೋಗಿ ಮೇವು ಹಾಕ್ಬೇಕು. ಅದು ತೋರಿಸ್ತಾ ಇಲ್ಲ ನಾನು ನಿಮಗೆ. ಸ್ವಲ್ಪ ದಿವಸ ಅದನ್ನೇ ಎತ್ಬಿಡ್ತೀವಿ, ಅದರಿಂದ ಮಾಡ್ತೀನಿ, ಒಂದೆರಡು ವೀಡಿಯೋ ಮಾಡ್ತೀನಿ ಲಾಸ್ಟ್ ಅಲ್ಲೂ ಕೂಡ. ಯಾಕ್ರೋ ಒಂದೇ ದಾವಡಿಲಿ ಇರ್ತೀರಾ, ಮತ್ತೆ ಕಚ್ಚಾಡ್ತೀರಾ? ಸ್ನಾನ ಮಾಡ್ಕೊಂಡು ಅಕ್ಕಿಗಳೆಲ್ಲ ಸ್ನಾನ ಮಾಡ್ಕೊಂಡು ತಿಂತಾಯಿದ್ದಾವೆ ತಿಕ್ಕ ಮುಚ್ಕೊಂಡು. ಗಂಚಳಿ ಬೀಳೋ ಅಕ್ಕಿಗಳು ನೋಡ್ಕೊಳ್ಳಿ, ಕಿತ್ತಾಡ್ಕೊಂಡು ಮಸ್ತಿ ಮಾಡ್ಕೊಂಡು ನೋಡಿ. ಮುಂದೆ ಊಟ ಇದ್ದರೂ ಹುಡುಗಿಯಿಂದ ಸುತ್ತಾಡೋದು ಬಿಡಲ್ಲ ಈ ಅಕ್ಕಿ. ಹಾಕೋ
ಇವನೊಬ್ಬ. ಅದು ಎಷ್ಟು ಸಲ ಕುರ್ಜಾಗ್ತಾಯಿತ್ತೋ ಈ ಅಕ್ಕಿ ದೇವ್ರಣ್ಣ, ನನಗಂತೂ ಗೊತ್ತಿಲ್ಲ. ಮೊನ್ನೆ ಇನ್ನು ಕುರ್ಜಾಕ್ಬಿಟ್ಟು ರಿಕವರಿ ಆಗೈತೆ. ನಿನ್ನೆ ಬಂದು ನೋಡಿದ್ರೆ ಅಕ್ಕಿ ಫುಲ್ಲು ಕುರ್ಜು. ಯಪ್ಪ ಹೆಂಗಾಗ್ಬಿಟ್ಟಿದೆ ಅಂದರೆ ಒಳ್ಳೆ ಸ್ಕೆಲಿಟನ್ ಥರ ಆಗ್ಬಿಟ್ಟೈತೆ ನೋಡ್ರಿ. ಇನ್ನೊಂದು ನಿಮಿಷ ನೋಡ್ರಿ, ಏನು ಗತಿ ಆಗೈತೆ ನೋಡ್ಬಿಡಿ ಇದ್ರದ್ದು. ನೋಡ್ರಿ ಇಲ್ಲಿ ಯಪ್ಪ ಫುಲ್ ಹೋಗ್ಬಿಡೈತೆ ಗುರು. ವಾಪಸ್ಸು ತಲೆ ಮೇಲೆಲ್ಲ ಆಗ್ಬಿಟ್ಟು ಚೆನ್ನಾಗಿ ಬಂದಿತ್ತು ಮುಖ. ನೋಡ್ರಿ ಮುಖ ಮೇಲೆ ಮಾತ್ರ ಕುರ್ಜಾಗಿತ್ತು ಅವತ್ತು. ಮುಖ ಮೇಲೆಲ್ಲ ಆಗ್ಬಿಟ್ಟು ಚೆನ್ನಾಗಿ ಬಂದಿತ್ತು. ಇವಾಗ ಫುಲ್ ಬಾಡಿ ಕುರ್ಜಣ್ಣ. ಬಾ ಎಲ್ಲ ಎಗ್ರು. ಹೌದು ನೋಡ್ರಿ, ಹುಕ್ಕಾಗ್ಲು ಉದುರಿಸ್ತೈತೆ ಫುಲ್ಲು. ಆ ರೇಂಜ್ ಕುರ್ಜಾಗೈತೆ ಅಣ್ಣ. ಗೈಸ್ ಆದಷ್ಟು ಬೇಗ ನಾನು ನಿಮಗೆ ಡಿವಾರ್ಮಿಂಗ್ ವೀಡಿಯೋ ತರ್ತೀನಿ. ಸೊ ಡೌಟ್ಸ್ಗಳು ತುಂಬ ಕೇಳ್ತಾ ಇದ್ದೀರಾ. ಯಾಕಂತಂದರೆ ಡೌಟ್ಸ್ ತುಂಬ ಕೇಳ್ತಾ ಇದ್ದೀರಾ, ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಇಲ್ಲ. ಸೊ ನನಗೆ ಈ ತಲೆನೋವಲ್ಲಿ ನೆಕ್ಸ್ಟ್ ಏನು ಮಾಡೋದು, ಅಕ್ಕಿಗಳು ನಿಕ್ಕೋದ ಬೇಡ, ಯೂಟ್ಯೂಬ್ ಏನು ಮಾಡೋದು ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಟ್ಟೋಗೋಯ್ತು. ಯಾವುದು ವೀಡಿಯೋಸ್ ಅಲ್ಲ, ಏನು ಕಡೆಗೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಆ ರೇಂಜಿಗೆ ಹೊಂಟೋಗ್ಬಿಟ್ಟಿದ್ದೀನಿ ನಾನು. ಸೊ ನೀವೇ ಕಮೆಂಟ್ ಹಾಕಿ, ಏನೋ ಅಕ್ಕಿ ಇರಬೇಕಾ ಇಲ್ಲ ಅಕ್ಕಿಗಳು ಎತ್ಕೊಡ್ಬೇಕಾ, ಏನು ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಹಾಕಿ. ನಿಮ್ಮ ಕಮೆಂಟಿಂದ ಏನು ಮಾಡಬೇಕಂತ ನಾನು ಡಿಸೈಡ್ ಮಾಡ್ಕೊತೀನಿ. ಎಲ್ಲ ನಿಮ್ಮ ಕೈಲಿ ಬಿಟ್ಟಿದ್ದು, ನೋಡಿ ಏನು ಮಾಡ್ತೀರಾ ಅಂತ ಕಮೆಂಟ್ ಹಾಕಿ. ನನಗಂತೂ ತಲೆಯಲ್ಲಿ ಏನು ಓಡ್ತಾಯಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ಎಲ್ಲ ನಿಮಗೆ ಬಿಟ್ಟಿದ್ದು. ಯಾಕಂತಂದರೆ ಇಲ್ಲಿ ಗಂಟ ತಂದು ನಿಲ್ಸಿರೋದೆ ನೀವು. ಸೊ ಇನ್ಮೇಲೇನು ಜೊತೆಗಿರ್ತೀನಿ ಅಂತಂದರೆ ಏನೋ ಮಾಡೋಣ. ಸೊ ನಿಮ್ಮ ಕಮೆಂಟ್ಸ್ ಮೇಲೆ ಎಲ್ಲ ನಿಂತಿರೋದು ಅಂತ ಹೇಳಿ ಸದ್ಯಕ್ಕೆ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ವೀಡಿಯೋಗಳು ಬರ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಸೊ ಆದಷ್ಟು ಬೇಗ ನಾನು ವಾಪಸ್ ಫಾರ್ಮಿಗೆ ಬರ್ತೀನಿ. ಆದಷ್ಟು ಬೇಗ ಒಳ್ಳೊಳ್ಳೆ ವೀಡಿಯೋಸ್ ತರ್ತೀನಿ. ಸ್ವಲ್ಪ ಇದು ಟೆನ್ಷನಿಂದ ದೂರ ಆಗಿಬಿಟ್ರೆ ಆಮೇಲೆ ಎಲ್ಲ ಮುಂದೆ ಬಿಟ್ಟಿದ್ದು. ಸೊ ಬಾಯ್ ಗೈಸ್.